ರಾಗಿ ಹುಡಿ ಮತ್ತು ಹೆಸರು ಬೇಳೆ ಹಾಕಿ ಮಾಡಿದಂತಹ ಹೆಲ್ದಿ ದೋಸೆ ಇವತ್ತಿನ ರೆಸಿಪಿ, ಮತ್ತು ಒಂದು ಚಟ್ನಿ ಕೂಡ ಮಾಡಿ ತೋರಿಸಿದ್ದೇನೆ. ನೋಡಿ, ಇಲ್ಲಿ 1 ಕಪ್ಪಿನಷ್ಟು ಹೆಸರು ಬೇಳೆ ತೆಗೆದುಕೊಂಡಿದ್ದೇನೆ. ಸರಿಯಾಗಿ ಯಾವ ಕಪ್ಪನ್ನು ಉಪಯೋಗಿಸ್ತೇವೆ ಅದನ್ನೇ ರಾಗಿ ಹಿಟ್ಟಿಗೆ ಸಹ ಉಪಯೋಗಿಸಬೇಕು. ಇದು 4 ಚಮಚ ದೊಡ್ಡ ಚಮಚದಲ್ಲಿ ಕಡಲೆಬೇಳೆ. ಇದನ್ನೊಂದು 3 ಸಲ ತೊಳೆದು ರಾತ್ರಿ ಇಡೀ ನೆನೆ ಹಾಕಿದ್ದೇನೆ. ಹಗಲಲ್ಲಿ ಮಾಡುವ ಹಾಕಿದರೆ ಒಂದು 4 ಗಂಟೆ ನೆನೆಸಿದರೆ ಸಾಕಾಗ್ತದೆ. ಇದು ನೋಡಿ, ಈಗ ಮರುದಿನ ಬೆಳಿಗ್ಗೆ ನಾನು 2 ಕಪ್ಪಿನಷ್ಟು ರಾಗಿ ಹಿಟ್ಟು ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಅದಕ್ಕೆ 2 ಕಪ್ಪಿನಷ್ಟು ನೀರು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಬೇಕು. ಅದನ್ನು ನೀವು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಗುಡ್ ಫುಡ್ ಲ್ಯಾಂಡ್ ಚಾನಲ್ ನನ್ನ ಚಾನಲಿನ ಹೆಸರು. ಹಾಗೆಯೇ ನಿಮ್ಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇದು ನೋಡಿ, ರಾಗಿ ಹಿಟ್ಟು ಕಲಸಿ ಈಗ ಒಂದು 10 ನಿಮಿಷ ಹಾಗೆ ಇಡ್ತೇನೆ. ಅಷ್ಟೊತ್ತಿಗೆ ನಾವು ಚೆನ್ನಾಗಿ ನೆನೆದಿರುವಂತಹ ಬೇಳೆಯನ್ನು ಮಿಕ್ಸಿಗೆ ಹಾಕುವ. ನಾನಿಲ್ಲಿ ರಾತ್ರಿ ಫರ್ಮೆಂಟೇಷನ್ಗೆ ಇಡದೆ ಮಾಡ್ತಾ ಇದ್ದೇನೆ. ಈ ರೀತಿ ರಾತ್ರಿ ಸಂಜೆ ನೆನೆ ಹಾಕಿ ರಾತ್ರಿ ಮತ್ತು ಗ್ರೈಂಡ್ ಮಾಡಿ ಮರುದಿನಕ್ಕೆ ಬೆಳಿಗ್ಗೆ ಸಹ ಮಾಡ್ಬೋದು. ಒಳ್ಳೆ ಫರ್ಮೆಂಟ್ ಆಗಿದ್ದರೆ ಇನ್ನೂ ಸಹ ಒಳ್ಳೆಯದಾಗ್ತದೆ ದೋಸೆ. ಇದಕ್ಕೆ ನಾವು ಯಾವುದೇ ಈನೋ ಸೋಡಾ ಹಾಕೋದಿಲ್ಲ. ನೋಡಿ, 2 ಕಾಯಿ ಮೆಣಸು, ಖಾರ ಜಾಸ್ತಿ ಬೇಕನ್ಸಿದ್ರೆ ಹಾಕ್ಕೊಳ್ಬೋದು. ಮತ್ತೊಂದು ದೊಡ್ಡ ತುಂಡು ಶುಂಠಿ, ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕಿ ನುಣ್ಣಗೆ ರುಬ್ಬಿದ್ದೇನೆ ನಾನು ಇದನ್ನು. ಇದಕ್ಕೀಗ ರಾಗಿ ಹಿಟ್ಟನ್ನು ನೆನೆಸಿದ್ದೇವೆ ನೋಡಿ, ನೀರು ಹಾಕಿ ಅದನ್ನು ಹಾಕಿ ಚೆನ್ನಾಗಿ ಒಂದು ಸಲ ಗ್ರೈಂಡ್ ಮಾಡಬೇಕು. ನೀರು ಸಮೇತ ಹಾಕ್ತಾ ಇದ್ದೇನೆ. ಇಷ್ಟೇ ಲೆಕ್ಕ ನೀರು ಹಾಕಿದರೆ ಹಿಟ್ಟು ಸರಿ ಆಗ್ತದೆ. ಮತ್ತು ತುಂಬ ತೆಳುಸ ಆಗಬಾರ್ದು, ತುಂಬ ದಪ್ಪ ಸೇರಬಾರ್ದು. ಸಾಧಾರಣ ದೋಸೆಗೆ ಹೇಗೆ ನಾವು ಹಿಟ್ಟು ರೆಡಿ ಮಾಡ್ತೇವೆ ಅದೇ ರೀತಿ. ಹಾಗಾಗಿ ಇದನ್ನು 2 ಕಪ್ ರಾಗಿ ಹಿಟ್ಟಿಗೆ 2 ಕಪ್ಪೇ ನೀರು ಹಾಕಿದ್ದೇನೆ ನಾನು. ನೋಡಿ, ಚೆನ್ನಾಗಿ ಒಮ್ಮೆ ರುಬ್ಬಿ ರೆಡಿ ಆಯಿತು. ಈಗ ಒಂದು ಪಾತ್ರೆಗೆ ಹಾಕ್ತೇನೆ ಇದನ್ನು ನಾನು. ಈ ರೀತಿ ಒಂದು ಪಾತ್ರೆಗೆ ಹಾಕಿ ಒಂದು 15-20 ನಿಮಿಷ ಹಾಗೆ ಮುಚ್ಚಿಡುವ. ಅಷ್ಟೊತ್ತಿಗೆ ನಾವು ಚಟ್ನಿ ರೆಡಿ ಮಾಡುವ. ನಾನು ಉಪ್ಪು ಆಗ ಹಾಕಲಿಲ್ಲ ನೋಡಿ, ಈಗ ಉಪ್ಪು ಹಾಕ್ತಾ ಇದ್ದೇನೆ. ರುಚಿಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಬೋದು. ಉಪ್ಪು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಇಟ್ಟು ಬಿಡುವ ಹಾಗೆ. ಇದು ನೋಡಿ, ಸ್ವಲ್ಪ ಹುಳಿ ಹಾಕಿದ್ದೇನೆ. ದೊಡ್ಡ ತುಂಡು ಶುಂಠಿ, ಕಾಯಿ ಮೆಣಸು ಖಾರಕ್ಕೆ, ಇದೊಂದು ಸಣ್ಣ ತುಂಡು ಈರುಳ್ಳಿ, ಸಣ್ಣ ಈರುಳ್ಳಿಯ ಒಂದು 1/4 ಭಾಗದಷ್ಟು ಹಾಕಿದ್ದೇನೆ ನೋಡಿ. ಒಳ್ಳೆ ರುಚಿ ಕೊಡ್ತದೆ ಇದು ಚಟ್ನಿಗೆ. ಒಂದು 10 ಎಲೆ ಪುದೀನದ್ದು, ಫ್ರೆಶ್ ಪುದೀನ ಎಲೆ ಆದರೆ ತುಂಬ ರುಚಿ ಆಗ್ತದೆ ಮತ್ತು ಪರಿಮಳ ಕೂಡ ಇರ್ತದೆ ಚಟ್ನಿ. 1 ಕಪ್ಪಿನಷ್ಟು ತೆಂಗಿನ ತುರಿ, ಫ್ರೆಶ್ ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಮೊದಲೊಂದು ಸಲ ರುಬ್ಬುವ. ನಂತರ ಸ್ವಲ್ಪ ಜಾಸ್ತಿ ನೀರು ಹಾಕಿ ರುಬ್ಬಿದರೆ ಚಟ್ನಿ ರೆಡಿ ಆಯಿತು ನೋಡಿ. ಇದಕ್ಕೊಂದು ಒಗ್ಗರಣೆ ಕೊಡುವ. ನಾನು ಸ್ವಲ್ಪ ತರಿಯಾಗಿ ಇದನ್ನು ರುಬ್ಬಿದ್ದೇನೆ, ತುಂಬ ನುಣ್ಣಗೆ ರುಬ್ಬಲಿಲ್ಲ, ಅದೇ ರುಚಿಯಾಗಿ ಬರ್ತದೆ. 1-2 ಚಮಚ ತೆಂಗಿನ ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಮತ್ತು ಕರಿಬೇವು ಹಾಕಿ ಒಗ್ಗರಣೆ ಹಾಕಿದ್ದೇನೆ ನಾನು ಚಟ್ನಿಗೆ. ಅಷ್ಟೊತ್ತಿಗೆ ನೋಡಿ, ಇದು ಚೆನ್ನಾಗಿ ನೆಂದಿದೆ ಕೂಡ. ಇನ್ನು ದೋಸೆ ಹಾಕಲಿಕ್ಕೆ ರೆಡಿ ಆಯಿತು. ಯಾವುದೇ ಸೋಡಾ ಎಲ್ಲ ಹಾಕುವ ಅಗತ್ಯ ಇಲ್ಲ ಇದಕ್ಕೆ. ಒಂದು ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ನಂತರ ದೋಸೆ ಹಾಕುವ. ಲೋ ಟು ಮೀಡಿಯಮ್ ಹೀಟಲ್ಲಿ ಈ ದೋಸೆಯನ್ನು ಬೇಯಿಸ್ಬೋದು. ಎಷ್ಟು ತೆಳು ಸಹ ಹಾಕ್ಬೋದು. ಈ ದೋಸೆ ಕ್ರಿಸ್ಪಾಗಿ ಚೆನ್ನಾಗಿ ಬರ್ತದೆ. ಇದು ಚಟ್ನಿಯೊಟ್ಟಿಗೆ ಅಂತೂ ತುಂಬ ರುಚಿಯಾಗಿರ್ತದೆ. ಸಾಂಬಾರಿದ್ದರೆ ಸಹ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ. ಆದರೆ ಇದೇ ಚಟ್ನಿ ಇದಕ್ಕೆ ತುಂಬ ರುಚಿಯಾಗಿ ಬರೋದು. ಅಥವಾ ಟೊಮ್ಯಾಟೊ ಚಟ್ನಿ ಇದೆ ನೋಡಿ, ಅದು ಸಹ ಮಾಡಬಹುದು ಇದಕ್ಕೆ. ಹೆಸರು ಬೇಳೆ ಪರಿಮಳದೊಂದಿಗೆ ತುಂಬ ಟೇಸ್ಟ್. ರಾಗಿ ಹಿಟ್ಟು ಇಲ್ಲಾಂದರೆ ಸ್ವಲ್ಪ ತಿನ್ನಲಿಕ್ಕೆ ಏನೋ ಒಂಥರ ಅನಿಸ್ತದೆ. ಅದಕ್ಕೆ ಈ ಹೆಸರು ಬೇಳೆ ಎಲ್ಲ ಹಾಕಿ ಮಾಡಿದ್ರಂತೂ ತುಂಬ ರುಚಿಯಾಗಿರ್ತದೆ. ಮತ್ತು ಪರಿಮಳ ಕೂಡ ಕಾಯಿ ಮೆಣಸು ಶುಂಠಿಯ ಪರಿಮಳ ಎಲ್ಲ ಅದರಲ್ಲಿ ಇರೋದ್ರಿಂದ ತಿನ್ನಲಿಕ್ಕೆ ರುಚಿಯಾಗಿರ್ತದೆ. ಬ್ರೇಕ್ಫಾಸ್ಟಿಗಂತೂ ಹೇಳಿ ಮಾಡಿಸಿದಂಥ ರೆಸಿಪಿ ಇದು. ಖಂಡಿತ ನೀವೊಮ್ಮೆ ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ತಿಳ್ಕೊಳ್ತೇನೆ ಇವತ್ತಿನ ರೆಸಿಪಿ. ಲೈಕ್ ಬಟನನ್ನು ದಯವಿಟ್ಟು ಪ್ರೆಸ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನನ್ನು ಪ್ರೆಸ್ ಮಾಡಿದರೆ ನಾನು ಮುಂದೆ ಹಾಕುವ ವಿಡಿಯೋ ನಿಮಗೆ ತಕ್ಷಣ ನೋಡಲಿಕ್ಕೆ ಸಿಗ್ತದೆ. ನೋಡಿ, ಇದೇ ರೀತಿ ಇನ್ನೊಂದು ದೋಸೆ ಕೂಡ ನಾನು ಹಾಕಿದ್ದೇನೆ. 2 ಕಡೆ ತಿರುಗಿಸಿ ಬೇಯಿಸಿದರೆ ದೋಸೆ ರೆಡಿ ಆಯಿತು. ತುಪ್ಪ ಅಥವಾ ಎಣ್ಣೆ ಈ ರೀತಿ ಸ್ವಲ್ಪ ಹಾಕಿದರೆ ರುಚಿಯಾಗ್ತದೆ. ಬೇಡದವರು ಹಾಕ್ಕೊಳ್ಳದೆ ಸಹ ಇರಬಹುದು. ನೋಡಿದ ಎಲ್ಲ ವೀಕ್ಷಕರಿಗೆ ತುಂಬ ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್.